ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ಸುತ್ತೋಲೆಯನ್ನು ಹೊರಡಿಸಿ ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಯ ಅಂದರೆ ಪ್ರಥಮ ವಾರ್ಷಿಕ ಪರೀಕ್ಷೆಯ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅಂದರೆ ಯಾವುದೇ ರೀತಿಯ ಈಗ ಇದಕ್ಕೆ ಪ್ರಜೆಗಳಿಂದ ಅಥವಾ ಜನರಿಂದ ವಿದ್ಯಾರ್ಥಿಗಳಿಂದ ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ. ಅಂದರೆ ಏನಾದರೂ ಸಮಸ್ಯೆ ಎಲ್ಲಾದರೂ ಆಗ್ತಿತ್ತು ಅಂದರೆ ಅದರ ಬಗ್ಗೆ ನೀವು ವೆಬ್ಸೈಟಿಗೆ ಹೋಗಿ ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ಅಬ್ಜೆಕ್ಷನನ್ನು ನೀವು ಫಿಲ್ ಮಾಡ್ಬೋದು. ಹಾಗಾದರೆ ಆ ಟೈಮ್ ಟೇಬಲ್ ಪ್ರಕಾರ ಇದು ಟೆಂಟೇಟಿವ್ ಟೈಮ್ ಟೇಬಲ್ ಅಂತ ಕರಿತೀವಿ ಅಥವಾ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಕರಿತೀವಿ. ಈ ವೇಳಾಪಟ್ಟಿ ಹೇಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ಯಾವ್ಯಾವ ದಿನಾಂಕದಂದು ಯಾವ್ಯಾವ ಪತ್ರಿಕೆಯನ್ನು ನಿಗದಿಪಡಿಸಿದ್ದಾರೆ ಅನ್ನೋದನ್ನು ಈಗ ನಾವು ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನನ್ನು ಖಚಿತಪಡಿಸಿಕೊಳ್ಳಿ. ಸ್ನೇಹಿತರೆ, ಮಾರ್ಚ್ 2025 ದ್ವಿತೀಯ PUC ಪರೀಕ್ಷೆ ತಾತ್ಕಾಲಿಕ 1ರ ವೇಳಾಪಟ್ಟಿ ಈ ಕೆಳಗಿನಂತಿದೆ. 2025 ಮಾರ್ಚ್ ತಿಂಗಳಿನಲ್ಲಿ ನಡೆಯುವಂತಹ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ ಈ ಕೆಳಗಿನಂತಿದೆ. ಇಂದು ದಿನಾಂಕ 2/12/2024 ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಈ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಇಲ್ಲಿ ನೋಡ್ಬೋದು ನೀವು, ಮಾರ್ಚ್ 1ನೇ ತಾರೀಕಿಗೆ ದ್ವಿತೀಯ PUC ಪರೀಕ್ಷೆ ಪ್ರಾರಂಭವಾಗುತ್ತದೆ. ಮಾರ್ಚ್ 1ನೇ ತಾರೀಕಿಗೆ ಇದು ತಾತ್ಕಾಲಿಕವಾಗಿ ಸದ್ಯದಲ್ಲಿ ಪ್ರಕಟ ಮಾಡಿರುವಂಥ ಆಲ್ಮೋಸ್ಟ್ ಏನಾದರೂ ಅಬ್ಜೆಕ್ಷನ್ ಬರದೇ ಇದ್ರೆ ಈ ವೇಳಾಪಟ್ಟಿಯೇ ಅಂತಿಮ ಆಗುವಂಥದ್ದು. ಹಾಗಾಗಿ ಮಾರ್ಚ್ 1ನೇ ತಾರೀಕು ಶನಿವಾರ ಕನ್ನಡ ಪತ್ರಿಕೆ ಪ್ರಾರಂಭ ಆಗ್ತಾ ಇದೆ. ಕನ್ನಡ ಪತ್ರಿಕೆ ಇದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಈ ಪತ್ರಿಕೆ ನಡೀತಾ ಇದೆ. 80 ಅಂಕದ ಪ್ರಶ್ನೆಗಳನ್ನು ಇದು ಒಳಗೊಂಡಿರುವಂಥದ್ದು, ಅಂದರೆ ಬರೆಯುವಂಥದ್ದು ನಾವು. ಹಾಗಾಗಿ 3 ಗಂಟೆ ಅವಧಿ ಇರ್ತದೆ ಕನ್ನಡ ಮತ್ತು ಅರೇಬಿಕ್ ಪರೀಕ್ಷೆ. ಇನ್ನು 2/3/2025 ಅಂದರೆ ಮಾರ್ಚ್ 2 ರಜಾ ದಿನ. ಯಾಕೆಂದರೆ ಅವತ್ತು ಭಾನುವಾರ, ಶನಿವಾರ ಪ್ರಾರಂಭವಾಗ್ತಾ ಇರೋದ್ರಿಂದ ಭಾನುವಾರ ರಜಾ ದಿನ ಇರೋದ್ರಿಂದ ಅವತ್ತು ಯಾವುದೇ ಪತ್ರಿಕೆ ಇರೋದಿಲ್ಲ. ಇನ್ನು 3/3/2025 ಸೋಮವಾರ ಗಣಿತ, ಶಿಕ್ಷಣಶಾಸ್ತ್ರ, ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ ಹೀಗೆ 4 ಪತ್ರಿಕೆಗಳು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ 80 ಅಂಕದ ಪ್ರಶ್ನೆ ಪತ್ರಿಕೆ ಬರೆಯುವಂಥದ್ದು ಒಳಗೊಂಡಿರ್ತಾ ಇದೆ. ಸೋಮವಾರ ಗಣಿತ, ವಿಜ್ಞಾನಕ್ಕೆ, ಶಿಕ್ಷಣ, ಕಲಾ ವಿಭಾಗಕ್ಕೆ, ತರ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇದು ವಾಣಿಜ್ಯ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ ಇರ್ತಾ ಇದೆ. ಇನ್ನು 4ನೇ ತಾರೀಕು 4/3/2025 ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ಮುಂತಾದವುಗಳು ಕೂಡ ಪತ್ರಿಕೆ ನಡೀತಾ ಇದೆ. ಇದು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಆಮೇಲೆ 5ನೇ ತಾರೀಕು 5/3/2025 ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೀತಾ ಇದೆ. ಆಮೇಲೆ 6/3/2025 ಯಾವುದೇ ಪರೀಕ್ಷೆ ಇರೋದಿಲ್ಲ. ಅವತ್ತು ಒಂದು ದಿನ ಓದಲಿಕ್ಕೆ ರೆಸ್ಟ್ ಇರುವಂತೆ. ಆಮೇಲೆ 7/3/2025 ಶುಕ್ರವಾರ ಇತಿಹಾಸ ಮತ್ತು ಭೌತಶಾಸ್ತ್ರ ಪತ್ರಿಕೆ ಇರ್ತಾ ಇದೆ. ಅದು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಇತಿಹಾಸ 80 ಅಂಕಕ್ಕೆ ಬರೀಬೇಕು, ಭೌತಶಾಸ್ತ್ರ 70 ಅಂಕಕ್ಕೆ ಬರೀಬೇಕು. ಆಮೇಲೆ 8/3/2025 ಶನಿವಾರ ಹಿಂದಿ ಪತ್ರಿಕೆ ಇರ್ತಾ ಇದೆ. ಇದು ಕೂಡ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಇಲ್ಲಿಯೂ ಕೂಡ 80 ಅಂಕಕ್ಕೆ ನಾವು ಉತ್ತರವನ್ನು ಬರೀಬೇಕಾಗುತ್ತದೆ. ಆಮೇಲೆ 9/3/2025 ಭಾನುವಾರ, ಅವತ್ತು ಕೂಡ ರಜಾ ದಿನ, ಯಾವುದೇ ಪರೀಕ್ಷೆ ಇರೋದಿಲ್ಲ. ಇನ್ನು 10/3/2025 ಸೋಮವಾರ ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ ಮತ್ತು ಗೃಹ ವಿಜ್ಞಾನ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರ್ತಾ ಇದೆ. ಇಲ್ಲಿ ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ ಮತ್ತು ಭೂಗರ್ಭಶಾಸ್ತ್ರ 80 ಅಂಕಗಳಿಗೆ, ಗೃಹ ವಿಜ್ಞಾನ 70 ಅಂಕಗಳಿಗೆ ಪತ್ರಿಕೆ ಇರ್ತಾ ಇದೆ. 11/3/2025 ಮಂಗಳವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ. ಆಮೇಲೆ 12/3/2025 ಬುಧವಾರ ಮನಃಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಮೂಲ ಗಣಿತ ಈ ಪತ್ರಿಕೆಗಳು ಇರ್ತಾ ಇದೆ. ಇವು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಮನಃಶಾಸ್ತ್ರ 80 ಅಂಕಕ್ಕೆ, ಮೂಲ ಗಣಿತ 80 ಅಂಕಕ್ಕೆ, ರಸಾಯನಶಾಸ್ತ್ರ 70 ಅಂಕಕ್ಕೆ ಇರ್ತಾ ಇದೆ. ಇನ್ನು 13/3/2025 ಗುರುವಾರ ಅರ್ಥಶಾಸ್ತ್ರ, ಕೇವಲ ಒಂದೇ ಪತ್ರಿಕೆ ಅರ್ಥಶಾಸ್ತ್ರ, ಅದು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ 80 ಅಂಕಕ್ಕೆ ಇಲ್ಲಿ ಪರೀಕ್ಷೆ ನಾವು ಬರೀಬೇಕಾಗ್ತದೆ. 14/3/2025 ಶುಕ್ರವಾರ ಯಾವುದೇ ಪರೀಕ್ಷೆ ಇರೋದಿಲ್ಲ. ಇನ್ನು 15/3/2025 ಶನಿವಾರ
ಇಂಗ್ಲಿಷ್ ಪತ್ರಿಕೆ ಇರ್ತಾ ಇದೆ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಇದು ಕೂಡ 80 ಅಂಕಕ್ಕೆ ನಾವು ಉತ್ತರಿಸಬೇಕು. ಇನ್ನು 16/3/2025 ಭಾನುವಾರ, ಅವತ್ತು ರಜಾ ದಿನ, ಯಾವುದೇ ಪತ್ರಿಕೆ ಇರೋದಿಲ್ಲ. 17/3/2025 ಸೋಮವಾರ, ಭೂಗೋಳಶಾಸ್ತ್ರ, ಜೀವಶಾಸ್ತ್ರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಭೂಗೋಳಶಾಸ್ತ್ರ 80 ಅಂಕಕ್ಕೆ ಬರೀಬೇಕು, ಜೀವಶಾಸ್ತ್ರ 70 ಅಂಕಕ್ಕೆ ನಾವು ಉತ್ತರಿಸಬೇಕಾಗುತ್ತೆ. ಇನ್ನು 18/3/2025 ಮಂಗಳವಾರ, ಸಮಾಜಶಾಸ್ತ್ರ, ವಿದ್ಯುನ್ಮಾನ ಶಾಸ್ತ್ರ, ಗಣಕ ವಿಜ್ಞಾನ ಇವು ಕೂಡ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಇಲ್ಲಿ ಸಮಾಜಶಾಸ್ತ್ರ 80 ಅಂಕಕ್ಕೆ ಉತ್ತರಿಸಿದರೆ ವಿದ್ಯುನ್ಮಾನ ಶಾಸ್ತ್ರ ಮತ್ತು ಗಣಕ ವಿಜ್ಞಾನ 70 ಅಂಕಗಳಿಗೆ ನಾವು ಉತ್ತರಿಸಬೇಕಾಗುತ್ತೆ. ಇನ್ನು 19/3/2025 ಹಿಂದೂಸ್ತಾನಿ ಸಂಗೀತ, ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಈ ಪತ್ರಿಕೆಗಳು ಇರ್ತಾ ಇದೆ. ಇವು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 12:15 ಅಂದರೆ ಕೇವಲ 2 ಗಂಟೆ 15 ನಿಮಿಷ ಮಾತ್ರ ಈ ಪತ್ರಿಕೆ ಉತ್ತರಿಸಲಿಕ್ಕೆ ಸಮಯ ಇದೆ. ಇಲ್ಲಿ ಹಿಂದೂಸ್ತಾನಿ ಸಂಗೀತ 40 ಅಂಕಗಳಿಗೆ ಉತ್ತರಿಸ್ತಾರೆ, ಉಳಿದವು 60 ಅಂಕಗಳಿಗೆ ಉತ್ತರಿಸ್ತಾರೆ. ಹೀಗೆ ಇಲ್ಲಿ ನಾವು ನೋಡುವಂಥದ್ದು ಇನ್ನು ಪೂರ್ಣವಾಗಿ ಇಲ್ಲಂದರೆ 1ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ದ್ವಿತೀಯ PUCಯ ಪರೀಕ್ಷೆಗಳು ನಡೀತಾ ಇರುವಂಥದ್ದು. ಇದು ತಾತ್ಕಾಲಿಕ ವೇಳಾಪಟ್ಟಿ. ಇದಕ್ಕೆ ನಿಮ್ಮದು ಏನಾದರೂ ಕೂಡ ಸಮಸ್ಯೆಯಾಗಿದ್ದರೆ, ತೊಂದರೆ ಇದ್ದರೆ ಇದನ್ನು ನೀವು ಇಲಾಖೆಯ ಗಮನಕ್ಕೆ ತರಬೇಕು ಅಂತ ಈ ಒಂದು ಮೂಲಕ ಆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.